Hello everyone, welcome to my channel. ಇಂದು ನಾವು ಕ್ಲಾಸ್ 4 ಮ್ಯಾಥ್ಸ್ ಶೇಪ್ಸ್ ಅರೌಂಡ್ ಅಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ನಿತ್ಯ ಜೀವನದಲ್ಲಿ ನಾವು ವಿವಿಧ ಆಕೃತಿಗಳನ್ನು ನೋಡಬಹುದು. ಅವು 2 ಆಯಾಮದ ಆಕೃತಿಗಳಾಗಿರಬಹುದು ಅಥವಾ 3 ಆಯಾಮದ ಆಕೃತಿಗಳಾಗಿರಬಹುದು. ಫಾರ್ ಎಕ್ಸಾಂಪಲ್, ಇರೇಸರ್ ಆಯತಘನವಾಗಿದೆ, ಬಾಲ್ ಗೋಳಾಕಾರದಲ್ಲಿದೆ, ಚಾಕ್ ಸಿಲಿಂಡರ್ ಆಕಾರದಲ್ಲಿದೆ. ಇನ್ನು ವಿವಿಧ ಆಕೃತಿಗಳ ಪರಿಕಲ್ಪನೆಗಳು ಈ ಅಧ್ಯಾಯದಲ್ಲಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್. Diksha wanted to go to a big city during her summer holidays. Her father took her to Delhi and they visited many old and new interesting monuments like the India Gate, Qutub Minar, Safdarjung Tomb, Akshardham, the National Museum, Jantar Mantar and Sansad Bhavan. ಸೊ ದೀಕ್ಷಾ ಬೇಸಿಗೆ ರಜೆಯಲ್ಲಿ ತನ್ನ ತಂದೆ ಜೊತೆಗೆ ಡೆಲ್ಲಿಗೆ ವಿಸಿಟ್ ಮಾಡಿದರು. ಅಲ್ಲಿ ಇವರು ಕುತುಬ್ ಮಿನಾರ್, ಇಂಡಿಯಾ ಗೇಟ್, ಸಫ್ದರ್ಜಂಗ್ ಟೂಮ್, ಅಕ್ಷರ್ಧಾಮ್ ಮತ್ತು ಇನ್ನು ಕೆಲವು ಪ್ಲೇಸಸನ್ನು ವಿಸಿಟ್ ಮಾಡಿದರು. ಆ ಪ್ಲೇಸಸನ್ನು ವಿಸಿಟ್ ಮಾಡಿದ ನಂತರ ದೀಕ್ಷಾ ಮಾನ್ಯುಮೆಂಟ್ಸನ್ನು ರೀಕ್ರಿಯೇಟ್ ಮಾಡಬೇಕು, ನಾನು ಆ ಥರ ಬಿಲ್ಡ್ ಮಾಡಬೇಕಂತ ಬಿಲ್ಡಿಂಗ್ ಬ್ಲಾಕ್ಸಿಂದ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ನಾವು ನೋಡಬಹುದು, ದೀಕ್ಷಾ ಕ್ಯೂಬಾಯ್ಡ್, ಸಿಲಿಂಡರ್ ಮತ್ತು ಇದು ಹೆಮಿಸ್ಫಿಯರ್ ಇವೆಲ್ಲವನ್ನು ತಗೊಂಡು ಇಂಡಿಯಾ ಗೇಟನ್ನು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಟ್ರೈ ಟು ಮೇಕ್ ಅ ಮಾಡೆಲ್ ಆಫ್ ದ ಬಿಲ್ಡಿಂಗ್ಸ್ ಶೋನ್ ಹಿಯರ್ ಯೂಸಿಂಗ್ ಬ್ಲಾಕ್ಸ್. ಇಲ್ಲಿ ನಾವು ಚಾರ್ಮಿನಾರನ್ನು ನೋಡ್ಬೋದು ಮತ್ತು ಇದು ಒಂದು ಹಟ್ಟಿದೆ. ಈ 2 ಮಾಡೆಲ್ಸನ್ನು ಮಾಡಬೇಕಾದರೆ ನಾವು ಎಂಥ ಬ್ಲಾಕ್ಸನ್ನು ಬಳಸ್ತೀವಿ. ವಾಟ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ ಹ್ಯಾವ್ ಯು ಶೋನ್ ಇನ್ ಯೋರ್ ಮಾಡೆಲ್? ಫಾರ್ ಎಕ್ಸಾಂಪಲ್, ರೂಫ್, ಪಿಲ್ಲರ್ಸ್, ಬೇಸ್ ಎಕ್ಸೆಟ್ರಾ. ನಾವು ನಮ್ಮ ಬಿಲ್ಡಿಂಗಲ್ಲಿ ಯಾವ ಭಾಗಗಳನ್ನು ತೋರಿಸುತ್ತೇವೆ? ರೂಫ್, ಪಿಲ್ಲರ್ಸ್, ವಾಲ್ಸ್ ಮತ್ತು ಬೇಸನ್ನು ತೋರಿಸ್ತೀವಿ. ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್? ಈ ಪಾರ್ಟ್ಸನ್ನು ನಾವು ಯಾಕೆ ಸೆಲೆಕ್ಟ್ ಮಾಡೀವಿ ಅಂದರೆ ಇವು ಒಂದು ಬಿಲ್ಡಿಂಗಿನ ಮೇನ್ ಫೀಚರ್ಸ್ ಆಗಿವೆ. ಬಿಕಾಸ್ ದೀಸ್ ಆರ್ ದ ಮೇನ್ ಫೀಚರ್ಸ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಶೇಪ್ಸ್ ವಿಲ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್? ಯಾವ ಶೇಪ್ಸನ್ನು ತಗೊಂಡು ನಾವು ಈ ಮಾಡೆಲನ್ನು ಮಾಡಬಹುದು. ಹಟ್ಟಲ್ಲಿ ವಾಲ್ಸ್ ಮಾಡಬೇಕಾದ್ರೆ ನಾವು ನೋಡ್ಬೋದು ಸಿಲಿಂಡ್ರಿಕಲ್ ಇದೆ, ನಾವು ಸಿಲಿಂಡ್ರಿಂದ ಮಾಡ್ಬೋದು. ರೂಫ್ ಇದು ಕೋನಿಕಲ್ ಶೇಪಲ್ಲಿದೆ, ಕೋನ್ ತಗೊಂಡು ನಾವು ಇದು ಮಾಡ್ಬೋದು. ನೆಕ್ಸ್ಟ್ ಚಾರ್ಮಿನಾರಲ್ಲಿ ನಾವು ಮಿನಾರ್ಸ್ ಮಾಡಬೇಕಾದ್ರೆ ಇಲ್ಲಿ ಮಿನಾರ್ಸ್ ಇವು ಮಾಡಬೇಕಾದ್ರೆ ನಮ್ಗೆ ಸಿಲಿಂಡರ್ಸ್ ಬೇಕು ಮತ್ತು ಬೇಸ್ ಮಾಡಬೇಕಾದ್ರೆ ಇದು ಬೇಸ್, ಇಲ್ಲಿ ಬೇಸ್ ಕ್ಯೂಬಾಯ್ಡ್ ಬೇಕು. ಕ್ವೆಶನ್ ನಂಬರ್ 4. ಹೌ ಈಸ್ ಯೋರ್ ಮಾಡೆಲ್ ಸಿಮಿಲರ್ ಟು ದ ಪಿಕ್ಚರ್ ಆಫ್ ದ ರಿಯಲ್ ಬಿಲ್ಡಿಂಗ್? ಚಿತ್ರದಲ್ಲಿರುವ ನೈಜ ಕಟ್ಟಡಕ್ಕೆ ನಿಮ್ಮ ಮಾದರಿ ಎಷ್ಟು ಸಮರೂಪವಾಗಿದೆ? ಏನು ಸಿಮಿಲಾರಿಟಿ ಇದೆ ಅಂದರೆ, ಬಿಕಾಸ್ ದ ಮೇನ್ ಪಾರ್ಟ್ಸ್ ಆರ್ ಇನ್ ಕರೆಕ್ಟ್ ಪೊಸಿಷನ್. ನಾವು ಏನು ಮೇನ್ ಪಾರ್ಟ್ಸ್ ಹಾಕೀವಿ ಅದು ಕರೆಕ್ಟ್ ಪೊಸಿಷನಲ್ಲಿ ನಾವು ಮಾಡೀವಿ. ಮತ್ತು ಇನ್ನೊಂದು ಸಿಮಿಲಾರಿಟಿ ಇದೆ ಅಂದರೆ ನಾವು ಮ್ಯಾಚಿಂಗ್ ಶೇಪ್ಸನ್ನು ಬಳಸೀವಿ. ನೆಕ್ಸ್ಟ್ ಕ್ವೆಶನ್, ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ರಿಯಲ್ ಬಿಲ್ಡಿಂಗ್? ರಿಯಲ್ ಬಿಲ್ಡಿಂಗ್ ಅಥವಾ ನೈಜ ಬಿಲ್ಡಿಂಗ್ ಭಾಳ ದೊಡ್ಡದಾಗಿರುತ್ತೆ, ನಾವು ಮಾಡೆಲ್ ಮಾಡಿದರೆ ಅದು ಚಿಕ್ಕದಾಗಿರುತ್ತೆ. ಅದು ಒಂದು, ಬಿಕಾಸ್ ಇಟ್ ಈಸ್ ಸ್ಮಾಲರ್. ಆ್ಯಂಡ್ ನೈಜ ಬಿಲ್ಡಿಂಗಲ್ಲಿ ಬಳಸುವ ಮೆಟೀರಿಯಲ್ ಬೇರೆ, ನಾವು ಇಲ್ಲಿ ಮಾಡೆಲ್ ಮಾಡುವ ಮೆಟೀರಿಯಲ್ ಬೇರೆ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಸ್ಮಾಲರ್ ಆ್ಯಂಡ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್. Okay, there is one topic for discussion here. What would happen if you remove one piece of your model? This is the question A under it. Would the model still look like the original building? ನಾವು ನಮ್ಮ ಮಾಡೆಲಿಂದ ಒಂದು ಪೀಸನ್ನು ತೆಗೆದರೆ ಅದು ಒರಿಜಿನಲ್ ಪೀಸ್ ಅಥವಾ ಒರಿಜಿನಲ್ ಬಿಲ್ಡಿಂಗ್ ಲೈಕ್ ಕಾಣ್ತದೆ ಅಥವಾ ಬೇರೆಯಾಗಿ ಕಾಣ್ತದೆ? ನೋ, ಇಟ್ ವಿಲ್ ಬಿ ಡಿಫ್ರೆಂಟ್. ಸೊ ನೋ ಇಸ್ ದ ಆನ್ಸರ್. ಇನ್ ವಾಟ್ ವೇಸ್ ಕುಡ್ ಯು ಮೇಕ್ ದ ಮಾಡೆಲ್ ಈವನ್ ಬೆಟರ್? ಈ ಮಾಡೆಲ್, ನಾವು ಮಾಡುವ ಮಾಡೆಲ್ ಇನ್ನೂ ಸರಿಯಾದ ರೀತಿಯಲ್ಲಿ ಅಥವಾ ಉತ್ತಮವಾದ ರೀತಿಯಲ್ಲಿ ಹೇಗೆ ಮಾಡ್ಬೋದಾಗಿತ್ತು? ನಾವು ಮೋರ್ ಶೇಪ್ಸ್ ಬಳಸ್ಬೋದು. ಮೋರ್ ಶೇಪ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ಕಲರ್ಡ್ ಬ್ಲಾಕ್ಸ್ ಕ್ಯಾನ್ ಬಿ ಯೂಸ್ಡ್. ಬ್ಲಾಕ್ಸನ್ನು ನಾವು ಕಲರ್ ಮಾಡಿ ಯೂಸ್ ಮಾಡಿದರೆ ಅದು ಇನ್ನೂ ಉತ್ತಮವಾಗಿ ಕಾಣುತ್ತೆ. ದೇರ್ ಇಸ್ ಒನ್ ಪ್ರಾಜೆಕ್ಟ್ ವರ್ಕ್ ಫಾರ್ ಸ್ಟೂಡೆಂಟ್ಸ್. Encourage learners to observe a street carefully and make a model showing the main buildings on the street. ಇಲ್ಲಿ ಒಂದು ಮಾಡೆಲ್ ಇದೆ. ಈ ಒಂದು ಮಾಡೆಲನ್ನು ಗಮನಿಸಿ ಮಕ್ಕಳು ಇದೇ ಥರ ಒಂದು ಮಾಡೆಲನ್ನು ಮಾಡಬೇಕಾಗಿ ಅವರಿಗೆ ನಾವು ಎನ್ಕರೇಜ್ ಮಾಡಬೇಕು. ಇಲ್ಲಿ ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು, ಇಲ್ಲಿ ಕ್ಯೂಬಾಯ್ಡ್ ಇದೆ, ಸಿಲಿಂಡ್ರಿಕಲ್ ಶೇಪ್ ಇವೆ,
ಇದು ಒಂದು ಟ್ಯಾಂಕ್, ಇದು ದಿಸ್ ಈಸ್ ಆಲ್ಸೋ ಸಿಲಿಂಡ್ರಿಕಲ್ ಶೇಪ್. ಇದು ವಿವಿಧ ಶೇಪ್ಸನ್ನು ಗಮನಿಸಿ ಅವರು ಇದೇ ರೀತಿಯಾಗಿ ಒಂದು ಮಾಡೆಲನ್ನು ಮಾಡಬೇಕು. ಓಕೆ, ದೇರ್ ಇಸ್ ಎ ಬಾಯ್ ಹಿಯರ್ ಈಸ್ ಸೇಯಿಂಗ್, ಐ ಹ್ಯಾವ್ ಮೇಡ್ ಸಮಥಿಂಗ್, ಲುಕ್ ಎಟ್ ಮೈ ಕುತುಬ್ ಮಿನಾರ್. ದಿಸ್ ಈಸ್ ಇಸ್ ಕುತುಬ್ ಮಿನಾರ್. ಸೊ ಡು ಯು ಥಿಂಕ್ ಇಟ್ ಲುಕ್ಸ್ ಲೈಕ್ ದ ಕುತುಬ್ ಮಿನಾರ್? ಇದು ಕುತುಬ್ ಮಿನಾರ್ನಪ್ಲೆ ಕಾಣ್ತದೆ? ಹೌದು. ಎಸ್, ನಾಟ್ ಕಂಪ್ಲೀಟ್ಲಿ ಬಟ್ ಎಸ್. ವಾಟ್ ಶೇಪ್ ವುಡ್ ಯು ಯೂಸ್ ಇಫ್ ಯು ಮೇಡ್ ಎ ಮಾಡೆಲ್ ಆಫ್ ದ ಕುತುಬ್ ಮಿನಾರ್? ವೈ? ನೀವು ಕುತುಬ್ ಮಿನಾರ್ ಮಾಡೆಲ್ ಮಾಡಬೇಕಾದ್ರೆ ಯಾವ ಶೇಪನ್ನು ಬಳಸ್ತಿದ್ರಿ ಮತ್ತು ಯಾಕೆ? ನಾವು ಸಿಲಿಂಡ್ರಿಕಲ್ ಶೇಪನ್ನು ಬಳಸ್ತೀವಿ, ಬಿಕಾಸ್ Qutub Minar is cylindrical in shape. How many such shapes will you use? ನಾವು ಸಿಲಿಂಡ್ರಿಕಲ್ ಶೇಪ್ಸನ್ನು ಬಳಸ್ತಿದ್ದಾಗ ಎಷ್ಟು ಸಿಲಿಂಡರ್ಸ್ಗಳನ್ನು ನಾವು ಬಳಸ್ತೀವಿ? ಇಲ್ಲಿ ನಾವು ನೋಡ್ಬೋದು, ದಿಸ್ ಇಸ್ ಫಸ್ಟ್ ಸಿಲಿಂಡರ್, ಸೆಕೆಂಡ್, ದ ಥರ್ಡ್ ಪಾರ್ಟ್, ಫೋರ್ತ್ ಮತ್ತು ಇದು ಫಿಫ್ತ್. ನಾವು 5 ಸಿಲಿಂಡರ್ಸನ್ನು ಯೂಸ್ ಮಾಡ್ತೀವಿ. ಕುತುಬ್ ಮಿನಾರ್ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸನ್ನು ಕೊಟ್ಟಿದ್ದಾರೆ. ದ ಕುತುಬ್ ಮಿನಾರ್ ಈಸ್ ಅ ವರ್ಲ್ಡ್ ಹೆರಿಟೇಜ್ ಸೈಟ್ ಆ್ಯಂಡ್ ದ ಟಾಲೆಸ್ಟ್ ಬಿಲ್ಡಿಂಗ್ ಮೇಡ್ ಅಪ್ ಆಫ್ ಬ್ರಿಕ್ಸ್. ಇಟ್ ಹ್ಯಾಸ್ 5 stories ಆ್ಯಂಡ್ 379 stairs. ಮುಂದುವರೆದು ಇಲ್ಲಿ, earlier people made buildings with clay bricks, stone blocks or wood. Today we also use concrete blocks, hollow blocks, etc. What is common to all of these bricks? ಇಲ್ಲಿ ಬ್ರಿಕ್ ಇದೆ, ಇದು ಸ್ಟೋನ್ ಇದೆ, ಇದು ಒಂದು ವುಡನ್ ಬ್ಲಾಕ್ ಇದೆ. ಎಲ್ಲವೂ ಕ್ಯೂಬಾಯ್ಡ್ ಶೇಪಲ್ಲಿವೆ. The next question here, it's a craft work. Make a sphere like shape with paper strips. Paper strips ಅನ್ನು ಈ ಥರ ಕಟ್ ಮಾಡಿ ಜಾಯಿನ್ ಮಾಡಿ ಇದು ಒಂದು ಸ್ಫಿಯರ್ ರೀತಿಯಲ್ಲಿ ನಾವು ಕಟ್ಟಬೇಕು. The next, Diksha has folded, opened and flattened a box to see what an open box looks like. This is called the net of the box. If you fold along the dotted lines, you will get the box back. So, Diksha ಒಂದು ಕ್ಯೂಬಾಯ್ಡ್ ಬಾಕ್ಸ್ ಅನ್ನು ತೊಗೊಂಡು ಈ ಥರ ಅದನ್ನು ಬಿಚ್ಚಿದ್ದಾಳೆ. ಇದಕ್ಕೆ ನಾವು ನೆಟ್ ಅಂತ ಹೇಳ್ತೀವಿ. ಓಕೆ, ನೆಟ್ ಆಫ್ ದ ಬಾಕ್ಸ್ ಅಂತ. ಅದು ಯಾವ ರೀತಿ ಕಾಣ್ತದೆ? ಇದೇ ರೀತಿಯಾಗಿ ಹಿಂದೆ ಲಾಸ್ಟ್ ಪೇಜಿಗೂ ಕೆಲವೊಂದು ನೆಟ್ಸನ್ನು ಕೊಟ್ಟಿದ್ದಾರೆ. ಮಕ್ಕಳು ಅದನ್ನು ಗಮನಿಸಿ ಅದು ಯಾವ ಶೇಪ್ ಇದೆ ಅಂತ ಅವರು ಕೋಟ್ ಮಾಡ್ಕೋಬಹುದು. ಇಲ್ಲಿ ನಾವು ನೋಡ್ಬೋದು ಪ್ರಿಸಮ್, ಪಟ್ಟಕಗಳು, ಟ್ರಯಾಂಗ್ಯುಲರ್ ಪ್ರಿಸಮ್, ತ್ರಿಭುಜ ಪಟ್ಟಕ, ಸ್ಕ್ವೇರ್ ಪ್ರಿಸಮ್ ಅಥವಾ ಕ್ಯೂಬಾಯ್ಡ್ ಅಂತ ಹೇಳ್ಬೋದು ಇದನ್ನು. ಇದು ಹೆಕ್ಸಾಗೋನಲ್ ಪ್ರಿಸಮ್ ಅಥವಾ ಷಡ್ಭುಜ ಪಟ್ಟಕ. ಇಲ್ಲಿ ಪ್ರಿಸಮಲ್ಲಿ ನಾವು ನೋಡ್ತೀವಿ ಬೇಸ್ ಮತ್ತು ಟಾಪ್ ಈ ಎರಡು ಸೇಮ್ ಶೇಪಲ್ಲಿ ಇರುತ್ತವೆ. ಮತ್ತು ಇವು ಸೈಡಿಗೆ ಏನು ಫೇಸಸ್ ಅವ, ಇವು ಯಾವಾಗಲೂ ರೆಕ್ಟ್ಯಾಂಗ್ಯುಲರ್ ಫೇಸಸ್. ಇವು ಇಲ್ಲಿನೂ ರೆಕ್ಟ್ಯಾಂಗ್ಯುಲರ್ ಇವೆ, ಇಲ್ಲಿನೂ ರೆಕ್ಟ್ಯಾಂಗ್ಯುಲರ್, ಮತ್ತು ಈ ಹೆಕ್ಸಾಗೋನಲ್ ಪ್ರಿಸಮಲ್ಲಿ ಸೈಡ್ ಫೇಸಸ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿವೆ. ಪಿರಮಿಡಲ್ಲಿ ನೋಡಬೇಕಾದರೆ, ಪಿರಮಿಡ್ಸ್ ಅಂದರೆ ಗೋಪುರಗಳು, ಇದು ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡ್. ಇದು ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡ್, ಸ್ಕ್ವೇರ್ ಬೇಸ್ಡ್ ಪಿರಮಿಡ್ ಇದು ಇದೆ, ಮತ್ತು ಇದು ಪೆಂಟಗಾನಲ್ ಬೇಸ್ಡ್ ಪಿರಮಿಡ್. ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡ್